FRP ಕೊಡುತ್ತಂತೆ ನಾವು ಸಾಕಷ್ಟು ಗೈಡ್ಲೈನ್ಸನ್ನು ಸರ್ಕಾರ ಕೊಟ್ಟಿದ್ದೀವಿ, ಅದನ್ನು ಪಾಲಿಸ್ತಾ ಇಲ್ಲ. ಯಾಕಂದರೆ ಎಷ್ಟು ಬೇಕು ಎಷ್ಟು ಬೇಡ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಕೊಡಬೇಕು, ಕೊಡ್ತಾ ಇಲ್ಲ ಸರಿ ಅಂತ ನೋಡಿ. ಭಾಳ ದುರಾದೃಷ್ಟಕರ ಅವ್ರು ಹಿಂಗೆ ಮಾತಾಡ್ತಾರಂದರೆ. ಯಾಕಂದರೆ ನಾನು ಖೇದ ಅನ್ನಿಸ್ತದೆ. FRP ನಿಗದಿ ಮಾಡೋರು ಅವ್ರ ಪಕ್ಷದವರೇ ಕೆಲವೊಬ್ಬರು ಕಾರ್ಖಾನೆಗಳನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಏನು ಬರೆದಿದ್ದಾರೆ ಅನ್ನೋದು ಅವ್ರ ಕಡೆಯಿಂದನೇ ತರಿಸ್ಕೊಂಡು ಅವ್ರು ನೋಡಲಿ. ಬೇಕಾದ್ರೆ ಅವ್ರಿಗೆ ಇಲ್ಲ ಅಂದರೆ ಅದ್ರ ಮಾಹಿತಿ ಕೊರತೆ ಇದ್ದರೆ ನನ್ನ ಕಡೆ ಕಾಪಿ ಇದಾವೆ. ಅವ್ರ ಪಕ್ಷದವ್ರು ಏನು ಬರೆದಿದ್ದಾರೆ. ಅವ್ರ ಸಿಸ್ಮಾ ಅಧ್ಯಕ್ಷ, ಕರ್ನಾಟಕ ರಾಜ್ಯದ ಪ್ರೈವೇಟ್ ಶುಗರ್ ಇಂಡಸ್ಟ್ರಿ ಅಧ್ಯಕ್ಷರು ಯಾರಿದ್ದಾರೆ ಅವರು ಅವ್ರ ಪಕ್ಷದವರೇ ಇದ್ದಾರೆ. ಅವ್ರು ಏನೇನು ಕೇಂದ್ರ ಸರ್ಕಾರದಲ್ಲಿ ಆಗಿಲ್ಲ ಅನ್ನೋದು ಒಂದು ವರದಿನೇ ಕೊಟ್ಟಿದ್ದಾರೆ. ಮೊದಲು ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದರೆ ಭಾಳ ಸೂಕ್ತ ಅಂತ ನಾನು ಅವರಿಗೆ ವಿನಂತಿ ಮಾಡ್ತೀನಿ. ಜೊತೆಗೆ ಕರ್ನಾಟಕದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಬ್ಬ ರೈತನಿಗೆ 1 ಟನ್ನಿಗೆ 200 ರೂಪಾಯಿ ಹೆಚ್ಚಿಗೆ FRPಗಿಂತಲೂ ಜಾಸ್ತಿ. ನಾನು ಭಾಳ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ. 200ರಿಂದ 350ರಿಂದ 370 ರೂಪಾಯಿವರೆಗೆ ಹೆಚ್ಚಿಗೆ ಕೊಡಿಸಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರ ಸರ್ಕಾರ. ಇದು ಪ್ರಹ್ಲಾದ್ ಜೋಶಿ ಅವರು ಮಾರ್ಕ್ ಮಾಡಲಿ. ವ್ಯತ್ಯಾಸಿದ್ರೆ ನಾನು ತೋರಿಸ್ಕೊಡ್ತೀನಿ. ಅವ್ರು ಅಷ್ಟು FRP ನಾವು ಕೊಟ್ಟಿಲ್ಲ ಅಂತ ಹೇಳಬೇಕಾಗಿದ್ದರೆ ಅವರು ಒಂದು ತಪ್ಪು ಮಾಡಿದ್ದಾರೆ. FRP ಇನ್ಕ್ಲೂಡಿಂಗ್ HNTನೂ ಎಕ್ಸ್ಕ್ಲೂಡಿಂಗ್ HNT ಅವರು ಸ್ಪೆಸಿಫೈ ಮಾಡಬೇಕು. ಸ್ಪೆಸಿಫಿಕ್ ಮಾಡಲಿಲ್ಲ ಅಷ್ಟೇ. FRP ಇದು ಮಾಡಿ ಬರೀ FRP ಯಾಕೆ ಹೇಳ್ತಾರೆ ಹೇಳಬೇಕಲ್ಲ.